ದೇಶಾದ್ಯಂತ 140 ಕೋಟಿ ಜನ ಕಾಯುತ್ತಿರುವಂತ ಅವಕಾಶ ಇವತ್ತೇನು ಈ ದೇಶದ ಪ್ರಧಾನಿಯಾಗಿರುವಂತ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಿ ಆಗುವ ಪ್ರಮಾಣ ವಚನ ಮಾಡುವ ಮುಖಾಂತರ ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇಡೀ ದೇಶದ ಜನರು 140 ಕೋಟಿ ಜನರು ಈ ಭಾರತ ದೇಶದ ಹೆಮ್ಮೆಯ ಮಗನಾಗಿರುವಂತ ನರೇಂದ್ರ ಮೋದಿ ಅವರ ಜೊತೆ ಇದೆ ಅಂತಂದು ಇಡೀ NDA ಸರ್ಕಾರಕ್ಕೆ ಇವತ್ತು ಅತ್ಯಂತ ಬಹುಮತ ಕೊಡುವ ಮುಖಾಂತರ 3ನೇ ಬಾರಿ ಕಮಲನ್ನ ಆರಿಸುವ ಮುಖಾಂತರ ಇವತ್ತು ಏನಪ್ಪಾ ಅಂತಂದ್ರೆ ಇವತ್ತು ವಿಜಯೋತ್ಸವನ್ನ ಕಲಬುರಗಿ ಮಹಾನಗರ ಜಿಲ್ಲೆಯ ವತಿಯಿಂದ ಏನಪ್ಪಾ ಅಂತಂದ್ರೆ ತಿಮ್ಮಾಪುರಿ ಸರ್ಕಲ್ನಲ್ಲಿ ಯುವ ಮೋರ್ಚಾದ ಎಲ್ಲ ಕಾರ್ಯಕರ್ತರು ಸೇರಿ ಇವತ್ತು ನಾವು ವಿಜಯೋತ್ಸವನ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಏನು ಈ ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಏನೆಲ್ಲ ಕೊಡುಗೆಯನ್ನು ಕೊಟ್ಟಿದ್ದಾರೋ ಅದರ ಮುಖಾಂತರ ಇವತ್ತು 3ನೇ ಬಾರಿ ನೆಹರು ಅವರ ತದನಂತರ ಈ ದೇಶದಲ್ಲಿ ಒಬ್ಬ ಸಾಮಾನ್ಯ ಕುಟುಂಬದ ಮನೆತನದ ಬಂದಿರುವಂತ ನರೇಂದ್ರ ಮೋದಿಜಿ ಅವರು ಇವತ್ತು 3ನೇ ಬಾರಿ ಪ್ರಧಾನಿ ಆಗಲಿಕ್ಕೆ ಸಾಧ್ಯವಾಗಿದೆ. ಇವತ್ತು ಪ್ರಮಾಣ ವಚನ ಮಾಡುವ ಮುಖಾಂತರ ಇಡೀ ದೇಶಕ್ಕೆ ಒಂದು ಸಂತನವನ್ನ ಇವತ್ತು ಒಂದು ವರ್ಷದಲ್ಲಿ 2ನೇ ಬಾರಿ ದಿವಾಳಿಯನ್ನು ಆಚರಣೆ ಮಾಡುವ ಮುಖಾಂತರ ಇವತ್ತು ನಾವು ಈ ಸಮಾರಂಭವನ್ನು ನಾವು ಅತ್ಯಂತ ಖುಷಿಯಿಂದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸೇರಿ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಇವತ್ತು ದೇಶದಲ್ಲಿ ಒಂದು ಐತಿಹಾಸಿಕ ಕ್ಷಣ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಭಾರತದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಸತತವಾಗಿ 3ನೇ ಬಾರಿಗೆ ಪ್ರಧಾನಿಯಾಗಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇದು ಭಾರತೀಯ ಜನತಾ ಪಕ್ಷಕ್ಕೂ ಮತ್ತು ನಮ್ಮ ದೇಶಕ್ಕೂ ಒಂದು ಹೆಮ್ಮೆಯ ವಿಷಯ. ಯಾಕಂದರೆ ದೇಶ ಸ್ವಾತಂತ್ರ್ಯ ಆದ ನಂತರ ನೆಹರು ಅವರ ನಂತರ 3ನೇ ಬಾರಿಗೆ ಅದು ಯಾರಾದರೂ ಪ್ರಮಾಣ ವಚನ ಸ್ವೀಕರಿಸಿದರೆ ನರೇಂದ್ರ ಮೋದಿ ಅವರು. ಭಾರತವನ್ನು ವಿಕಸಿತ ಭಾರತವನ್ನಾಗಿ ಮಾಡೋದಕ್ಕೋಸ್ಕರ ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ 10 ವರ್ಷಗಳಿಂದ ದೇಶದಲ್ಲಿ ಅನೇಕ ಐತಿಹಾಸಿಕ ಬದಲಾವಣೆಗಳನ್ನು ತಂದಿರತಕ್ಕಂಥ ನಾಯಕ. ಇವತ್ತು 3ನೇ ಬಾರಿಗೆ ನಮ್ಮೆಲ್ಲ ಮಿತ್ರ ಪಕ್ಷಗಳನ್ನು ಸೇರಿ ಇವತ್ತು ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಿಯಾಗಿದ್ದಾರೆ. ಇದು ನಮ್ಮ BJP ಕಾರ್ಯಕರ್ತರಿಗೂ ದೇಶಕ್ಕೂ ವಿಶ್ವದೆಲ್ಲೆಡೆ ಇವತ್ತು ಸಂಭ್ರಮ ಆಚರಿಸ್ತಾ ಇದ್ದಾರೆ. ಭಾರತೀಯರೆಲ್ಲರೂ ವಿಶ್ವದೆಲ್ಲೆಡೆ ಎಲ್ಲೇ ಇದ್ದಾರಲ್ಲ ಅವರೆಲ್ಲ ಸಂಭ್ರಮ ಆಚರಿಸ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಒಬ್ಬ ಬಲಿಷ್ಠ ಮತ್ತು ದೂರದೃಷ್ಟಿ ಇರತಕ್ಕಂಥ ನಾಯಕ. ಹಾಗಾಗಿ ಭಾರತವನ್ನು ವಿಕಸಿತ ಭಾರತ ಮತ್ತು ಸದೃಢ ಭಾರತ ಮಾಡೋದಕ್ಕೋಸ್ಕರ ಪ್ರಧಾನಿ ನರೇಂದ್ರ ಮೋದಿ ಅವರು 47ರವರೆಗೆ ಈ ದೇಶವನ್ನು ವಿಶ್ವದಲ್ಲಿಯೇ ಆರ್ಥಿಕವಾಗಿ ಮತ್ತು ಎಲ್ಲ ರೀತಿಯಿಂದ ಬಲಿಷ್ಠವನ್ನು ಮಾಡಬೇಕಂತೇಳಿ ನರೇಂದ್ರ ಮೋದಿ ಅವರು ಪಣ ತೊಟ್ಟಿದ್ದಾರೆ. ಇವತ್ತು ನಮ್ಮೆಲ್ಲರಿಗೂ ಐತಿಹಾಸಿಕ ಕ್ಷಣ, ಸಂಭ್ರಮದ ಕ್ಷಣ. ಹಾಗಾಗಿ ಕಲಬುರಗಿ BJP ಯುವ ಮೋರ್ಚಾ ವತಿಯಿಂದ ನಾವೆಲ್ಲರೂ ಇವತ್ತು ಖುಷಿಯನ್ನು ಆಚರಿಸ್ತಾ ಇದ್ದೀವಿ. ಪಟಾಕಿ ಸಿಡಿಸಿ ಸಿಹಿಯನ್ನು ಹಂಚಿ ನಮ್ಮೆಲ್ಲ ಮಿತ್ರ ಸೇರಿ ಸಂಭ್ರಮ ಆಚರಿಸ್ತಾ ಇದ್ದೀವಿ. ಇದು ನಮ್ಮ ಜಿಲ್ಲೆಗೆ ಮತ್ತು ಕರ್ನಾಟಕಕ್ಕೆ ನಾವು BJP ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ 17 ಸ್ಥಾನಗಳನ್ನು ಗೆದ್ದು ಇವತ್ತು ನಮ್ಮ ಕರ್ನಾಟಕದಿಂದ 5-6 ಜನ ಮಂತ್ರಿ ಆಗ್ತಾ ಇದ್ದಾರೆ. ಇದು ಹೆಮ್ಮೆಯ ವಿಷಯ. ಕ್ಯಾಬಿನೆಟ್ನಲ್ಲಿ ನಮ್ಮ ಪ್ರತಿನಿಧಿಯಾಗಿ ಈ ಭಾಗಕ್ಕೆ ಮತ್ತು ರಾಜ್ಯಕ್ಕೆ ಅನೇಕ ಕೊಡುಗೆಗಳನ್ನು ಮುಂದೆ ತರ್ತಾರೆ. ಪ್ರಧಾನಿಯವರು ಕೂಡ ಕರ್ನಾಟಕದ ಬಗ್ಗೆ ವಿಶೇಷ ಕಾಳಜಿ ಹೊಂದಿರತಕ್ಕಂಥ ನಾಯಕ. ಅವರು ಮೊನ್ನೆ ಪಾರ್ಲಿಮೆಂಟರಿ ಮೀಟಿಂಗಲ್ಲಿ ಕರ್ನಾಟಕದ ಬಗ್ಗೆ ಉಲ್ಲೇಖ ಮಾಡಿ ನಮ್ಮ ಕರ್ನಾಟಕದ ನಮಗೆ ಹೆಚ್ಚಿನ ಕೊಡುಗೆ ಕೊಟ್ಟಿದ್ದಾರೆ ಅಂತೇಳಿ ಸ್ಮರಿಸಿದ್ದಾರೆ. ಹೀಗಾಗಿ ನಾವು ಅವರಿಗೆ ಧನ್ಯವಾದ ಅರ್ಪಿಸ್ತೀವಿ. ಮುಂದೆ ದೇಶವನ್ನು ಬಲಿಷ್ಠ ಮಾಡತಕ್ಕಂಥ ನಿಟ್ಟಿನಲ್ಲಿ ಅವರು ನಮ್ಮ ಮೋದಿಯವರು ಇದ್ದಾರೆ. ನಾವೆಲ್ಲರೂ ಅವರ ಜೊತೆಗೂಡಿ ಕೆಲಸ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ನಿಮ್ಮ ಹೆಸರು ಹೇಳ್ರಿ? BJP ಯುವ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ. ಭಾರತೀಯ ಜನತಾ ಪಾರ್ಟಿಯ ಪ್ರಧಾನಮಂತ್ರಿಯಾದ ಶ್ರೀ ನರೇಂದ್ರ ಮೋದಿಯವರು ಇವತ್ತು ಸ್ವೀಕಾರ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ಹಾಗೂ ಯುವ ಮೋರ್ಚಾ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಒಂದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಮಾಲಾರ್ಪಣೆ ಮಾಡಿ ವಿಜಯ ಉತ್ಸವವನ್ನು ಆಚರಿಸಿದ್ದಾರೆ. ಶ್ರೀ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಇವತ್ತು ದೇಶದ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಕಾಂಗ್ರೆಸ್ನ ಇತಿಹಾಸವನ್ನು ನರೇಂದ್ರ ಮೋದಿ ಅವರು ಮುರಿದು, ನೆಹರು ಅವರ ಇತಿಹಾಸವನ್ನು ಮುರಿದು ಇವತ್ತು 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಇದು ನಮ್ಮ ಯುವ ಮೋರ್ಚಾ ಕಾರ್ಯಕರ್ತರಿಗೆ ಅತ್ಯಂತ ಹೆಮ್ಮೆಯ ಖುಷಿಯಾಗಿ. ಹಾಗಾಗಿ ಇವತ್ತು ನಾವು ಸರ್ದಾರ್ ಪಟೇಲ್ ಅವರಿಗೆ ಮಾಲಾರ್ಪಣೆ ಮಾಡಿ ಪಟಾಕಿ ಹಾರಿಸಿ ಸಿಹಿ ಹಂಚುವ ಮುಖಾಂತರ ನಾವು ವಿಜಯೋತ್ಸವವನ್ನು ಆಚರಿಸಿದ್ದೇವೆ.